ಏಲಕ್ಕಿನಾಡು ಹಾವೇರಿಯಲ್ಲಿ ಅಕ್ಷರ ಜಾತ್ರೆಗೆ ಅದ್ದೂರಿ ತೆರೆ ಬಿದ್ದಿದೆ. ಕನ್ನಡ ಕಲಿಗಳ ನಿರ್ಣಯಗಳನ್ನು ಅಂಗೀಕರಿಸ್ತೀನಿ ಅಂತ ಸಿಎಂ ಭರವಸೆ ಕೊಟ್ಟಿದ್ದಾರೆ. ಕನ್ನಡಿಗರು ಕೇಳಿದ್ದೇನು, ಸಿಎಂ ಹೇಳಿದ್ದೇನು ನೋಡೋಣ. ಪ್ರಧಾನ ವೇದಿಕೆ, ಪುಸ್ತಕ ಮಳಿಗೆ, ಊಟದ ಟೆಂಟ್, ಸಮಾನಾಂತರ ವೇದಿಕೆ, ಹೀಗೆ ಎಲ್ಲಿ ನೋಡಿದ್ರೂ ಜನಸಾಗರ. ಅಚ್ಚುಕಟ್ಟಾದ ವ್ಯವಸ್ಥೆಗೆ ಮನಸೂತ ಸಾಹಿತ್ಯಾಭಿಮಾನಿಗಳು. ಕನ್ನಡ ಸಾಧಕರಿಗೆ ಸನ್ಮಾನ. ಕನ್ನಡದ ಸುಮಧುರ ಕಂಠಗಳ ಅದ್ದೂರಿ ಗಾಯನಕ್ಕೆ ಮನಸೂತ ಜನರು. ಹಾವೇರಿಯಲ್ಲಿ 3 ದಿನಗಳ ಕಾಲ ನಡೆದ ಅಖಿಲ ಭಾರತ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ದೂರಿ ತೆರೆ ಬಿದ್ದಿದೆ. ಸಮಾರಂಭಕ್ಕೂ ಮುನ್ನ ನಡೆದ ಬಹಿರಂಗ ಅಧಿವೇಶನದಲ್ಲಿ 6 ನಿರ್ಣಯಗಳ ಅಂಗೀಕರಿಸಲಾಯಿತು. ಕನ್ನಡ ಸಮಗ್ರ ಭಾಷಾ ಅಭಿವೃದ್ಧಿ ವಿಧೇಯಕ ಕೂಡಲೇ ಸುಗ್ರೀವಾಜ್ಞೆ ಮೂಲಕ ಕಾನೂನಿನ ರೂಪ ನೀಡಬೇಕು. ಶಿಕ್ಷಣ, ನ್ಯಾಯಾಂಗ ಮತ್ತು ಆಡಳಿತದಲ್ಲಿ ಕನ್ನಡ ಪರಿಣಾಮಕಾರಿ ಅನುಷ್ಠಾನ ಮಾಡಬೇಕು. ಮಹಾರಾಷ್ಟ್ರ ಗಡಿ ವಿವಾದ ಸಂಬಂಧ ಮಹಾಜನ ವರದಿ ಅನ್ವಯ ನ್ಯಾಯಾಲಯ ಅಂತಿಮ ತೀರ್ಪಿನ ಮಾರ್ಗದರ್ಶನದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕನ್ನಡ ಹೋರಾಟಗಾರರ ಮೇಲಿನ ಮೊಕದ್ದಮೆ ಹಿಂಪಡೆಯುವುದು ಸೇರಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಿರ್ಣಯ ಅಂಗೀಕರಿಸಿದ್ರು. ಸಮ್ಮೇಳನದಲ್ಲಿ ಅಂಗೀಕರಿಸಿದ ನಿರ್ಣಯ ಅನುಷ್ಠಾನಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ. ಕನ್ನಡ ಭಾಷಾ ಅಭಿವೃದ್ಧಿ ವಿಧೇಯಕಕ್ಕೆ ಕಾನೂನಿನ ಸ್ವರೂಪ ನೀಡ್ತೇನೆ ಅಂದ್ರು ಸಿಎಂ. ನಾನು ಗೃಹ ಸಚಿವನಾದ ಮೇಲೆ ಆಗಲಿ ಮುಖ್ಯಮಂತ್ರಿಗಳಾದ ಮೇಲೆ ಯಾವುದೇ ರೀತಿಯ ಕೇಸುಗಳನ್ನು ಇವತ್ತುವರೆಗೂ ಹಾಕಿಲ್ಲ. ಉಳಿದಂಥ ಕೇಸುಗಳನ್ನು ನಾವು ಸಂಪೂರ್ಣವಾಗಿ ತೆಗೆದು ಹಾಕ್ತೇವೆ. ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ಸಂಪೂರ್ಣ ಬಳಕೆ ಮಾಡಿ ಕನ್ನಡ ಚಳವಳಿಗಾರರ ಮೇಲಿನ ಕೇಸುಗಳನ್ನು ನಾನು ತೆಗೆದು ಹಾಕ್ತೇನೆ ಅನ್ನುವಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಸಮ್ಮೇಳನಾಧ್ಯಕ್ಷರಿಗೆ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬೇರೆ ಭಾಷೆಗಳನ್ನು ಕಲಿಯೋದರ ಬಗ್ಗೆ ನನ್ನ ವಿರೋಧ ಇಲ್ಲ, ಕಲಿಬೇಕು. ಆದರೆ ನಾವೆಲ್ಲರೂ ಸಹಿತ, ನಾನು ಇವತ್ತು ನಿಮ್ಮ ಮುಂದೆ ಭಾಷಣ ಮಾಡ್ತಾ ಇದ್ದೇನೆ, ಪಾರ್ಲಿಮೆಂಟ್ನಲ್ಲೂ ಭಾಷಣ ಮಾಡ್ತೇನೆ. ಆದರೆ ನಾವು ಕನ್ನಡದ ಸ್ಕೂಲ್ನಿಂದ, ಕನ್ನಡದ ಶಾಲೆಯಿಂದ ಬಂದವರು ಅನ್ನುವಂಥ ಅಭಿಮಾನ ನನಗಿದೆ ಅನ್ನುವಂಥ ಮಾತನ್ನ ಹೇಳ್ತಾ, ಕೊನೆ ದಿನ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ ಮುಸ್ಲಿಂ ಸಾಹಿತಿಗಳಿಗೆ ಸಮ್ಮೇಳನದ ಅನ್ಯಾಯವಾಗಿದೆ ಎಂಬ ಮಾತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನು ಕೆರಳುವಂತೆ ಮಾಡಿತು. ಸಂತ ಶಿಶುನಾಳ ಶರೀಫರ ನಾಡಿನಲ್ಲಿ ಈಶ್ವರ ಅಲ್ಲ, ನೀನೇ ಅಲ್ಲ ಅಂತ ಜಗತ್ತಿಗೆ ತೋರಿಸಿದವರು. ಮಸೀದಿ, ಮಂದಿರ, ಕುರಾಣ, ಪುರಾಣ, ನಮಾಜು, ನಮನಗಳ ಸಮನ್ವತೆಯನ್ನ ಸಮದೃಷ್ಟಿಯಿಂದ ಸಮಚಿತ್ತದಿಂದ ನೋಡಿದಂಥ ಸಮಾನತೆಯ ಹರಿಕಾರರು ಸಂತ ಶಿಶುನಾಳ ಶರೀಫರ ನಾಡಿನಲ್ಲಿ ಮುಸ್ಲಿಮರಿಗೆ ನಾವು ಏನಾದ್ರು ವ್ಯತ್ಯಾಸ ಮಾಡೋದಕ್ಕೆ ಸಾಧ್ಯ ಇಲ್ಲ. 3 ದಿನಗಳ ಕಾಲ ಸಮ್ಮೇಳನ ಪ್ರಾಂಗಣಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಲಕ್ಷಾಂತರ ಜನ ನುಡಿ ಜಾತ್ರೆಗೆ ಆಗಮಿಸಿದ್ದರಿಂದ ಎಲ್ಲಿ ನೋಡಿದ್ರೂ ಜನಜಂಗುಳಿ ವಾತಾವರಣ ನಿರ್ಮಾಣವಾಗಿತ್ತು. 300 ಪುಸ್ತಕ ಮಳಿಗೆಗಳಲ್ಲಿ 181 ಪ್ರಕಾಶಕರು 1 ಕೋಟಿ ರೂಪಾಯಿಗೂ ಅಧಿಕ ವಹಿವಾಟು ನಡೆಸಿದ್ದಾರೆ. ಮುಂದಿನ ನುಡಿ ಜಾತ್ರೆ ಸಕ್ಕರೆ ನಾಡು ಮಂಡ್ಯಕ್ಕೆ ಸ್ವಾಗತ ಎಂಬ ಸಂದೇಶದೊಂದಿಗೆ ಹಾವೇರಿ ಅಕ್ಷರ ಜಾತ್ರೆಗೆ ತೆರೆ ಬಿದ್ದಿದೆ.